ಸೊ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಫ್ಯಾಮಿಲಿ ವ್ಲಾಗ್ಸ್ ಗೈಸ್. ಸೊ ನಾವು ಒಂದು ಡಿಸೈಡ್ ಆಗಿದ್ದೀವಿ. ಸೊ ಈ ವಿಡಿಯೋಗೆ ಬಂದ್ಬಿಟ್ಟು 500 ಸಬ್ಸ್ಕ್ರೈಬರು 500 ಲೈಕ್ಸ್ ಬಂದ್ರೆ ಸೊ ನಮ್ಮ ತಮ್ಮ ಹೇಳ್ತಾನೆ ಏನ್ ಮಾಡ್ತೀವಿ ಅನ್ಬೇಕು. ನಮ್ ಕಡೆಯಿಂದ ಒಂದು 50 ಮೆಂಬರ್ಸ್ಗೆ ಫುಡ್ ಡೊನೇಟ್ ಮಾಡ್ತೀವಿ. ಸೊ ನೀವು ಸಪೋರ್ಟ್ ಮಾಡ್ಬೇಕು ನಮ್ಗೆ ಇದೇ ತರ. ಈ ವಿಡಿಯೋನ ಎಷ್ಟು ಬೇಗ ರೀಚ್ ಮಾಡ್ತೀರೋ ಅಷ್ಟು ಬೇಗ ನಾವು ಮಾಡ್ತೀವಿ. ಸೊ ಗೈಸ್ ಇದು ಮಾತ್ರ ಇಲ್ಲ, ಸೊ ನೆಕ್ಸ್ಟ್ ವಿಡಿಯೋದೆಲ್ಲ ಬರ್ತಾ ವಿಡಿಯೋಸ್ ಎಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಲೈಕ್ ನಮ್ಗೆ ಏನೋ ಯೂಟ್ಯೂಬ್ ಅಲ್ಲಿ ಸ್ಯಾಲರಿ ಬರೋ ಸ್ಟಾರ್ಟ್ ಆದಾಗ ಅಷ್ಟೇ ನಾವು ಡೊನೇಟ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಸೊ ಬಿಕಾಸ್ ನಾವು ಈಗ ಬಂದು ನಾವು ಫ್ಯಾಮಿಲಿಗೆ ಅಂತ ಮಾಡ್ತಿಲ್ಲ, ಸೋಷಿಯಲ್ ವರ್ಕ್ ನಾವು ಯೂಸ್ ಮಾಡ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಮತ್ತೆ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಿದ್ದೀವಿ. ನಾನು ಚಿಕ್ಕಮ್ಮನೇ ಇವತ್ತು ಚಿಕ್ಕಮ್ಮ ಏನು ಮಾಡ್ತೀವಿ ಟೊಮೆಟೊ ಬಿರಿಯಾನಿ, ಆಮೇಲೆ ಫಿಶ್ ಫ್ರೈ, ರಸಮ್, ಫ್ರೈಡ್ ರೈಸ್, ಅಕ್ಕಿ ಪಾಯಸ ಮಾಡ್ಕೊಂಡು ಏನು ಸ್ಪೆಷಲ್ ಏನಿರುತ್ತೆ? ನನ್ನ ಮಗನ ಬರ್ಡೇ. ಮಮ್ಮಿ ನೀನೇನು ಮಾಡ್ತೀಯಾ? ನಾನೇನು ಮಾಡಲ್ಲ, ಎಲ್ಲ ಚಿಕ್ಕಮ್ಮನೇ ಮಾಡೋದು. ಬಿರಿಯಾನಿ ಮಸಾಲೆ ಗೈಸ್, ಬಿರಿಯಾನಿ ಮಸಾಲ ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇರ್ಬೇಕು ನೋಡಿ. ಇವತ್ತು ಸ್ವಲ್ಪ ನಮ್ಮ ಮಮ್ಮಿನೇ ಮಾಡ್ತಾ ಇರ್ತಾರೆ, ನಮ್ಮ ಚಿಕ್ಕಮ್ಮ ನಮ್ಮ ಮಮ್ಮಿ ಎಲ್ಲ. ಸೊ ಇದು ಮುಂದೆ ಗೈಸ್, ನಮ್ಮ ಮನೆ ಮುಂದೆ ಇಲ್ಲಿದೆ. ಸೊ ಬಿರಿಯಾನಿ ಫ್ರೈ ಮಿಕ್ಸ್ ಮಾಡಬೇಕು, ಕಲಿಸಿರ್ಬೇಕು ಗೈಸ್. ಕಲರ್ ಚೇಂಜ್ ಆಗಂತ ಕಲಿಸ್ಬೇಕು. ನೆಚ್ಕೊಂಬ ಫುಲ್ ನೀನೇ ಮಾಡು. ಸರ್ ಫುಲ್ ನಮ್ಮ ಚಿಕ್ಕಮ್ಮನೆ ಮಾಡ್ತೈತೆ ನಾನು ವಿಡಿಯೋ ಇಟ್ಟಿಗೆ. ಚಿಕ್ಕಮ್ಮ ಬೇರೆ ಏನಾರು ಮಾಡಿಸ್ಕಮ್ಮ. ಬಿರಿಯಾನಿ ಚೆನ್ನಾಗಿ ಬರಬೇಕು. ಎಲ್ಲ ಫಾಸ್ಟಿಂಗ್ ಇದ್ದಾರೆ, ಎಲ್ಲ ಎಷ್ಟೆಷ್ಟು ತಿಂತಾರೆ ಅಂತ ನೋಡಬೇಕು. ಗೈಸ್ ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಫಾಸ್ಟಿಂಗ್ ಅಲ್ಲಿ ಇದ್ದಾರೆ. ರವಿನ ಎಷ್ಟು ತಿಂತಾಳೆ? ರವಿನ ಜಿಮ್ಮಿಗೆ ಹೋಗಿಲ್ಲ ಗೈಸ್, ಬಿರಿಯಾನಿ ತಿನ್ಬೇಕು ಅಂದ್ಬಿಟ್ಟು. ಇದು ಬರ್ತಾರೆ ಜಿಮ್ಮರ್, ನಮ್ಮ ಫ್ಯಾಮಿಲಿ ಜಿಮ್ಮರ್ ಅವರು. ಏನು ಸರ್ ಆಗ್ತದೆ ಹೇಳ್ಬಿಟ್ಟು ಆಗ್ತೀರಮ್ಮ? ಚಿಕ್ಕಮ್ಮ ನೀನು ಯಾವಾಗ ಚಿಕ್ಕಮ್ಮ ಫಾಸ್ಟಿಂಗ್ ಮುಗಿಯೋದು? ಈಗ ಚಿವ್ರೆ ಫಾಸ್ಟಿಂಗ್ ಎಷ್ಟನೇ ಮುಗಿಯೋದ್ರಿಂದ? ಫಾಸ್ಟಿಂಗು ಅಲ್ಲಿ ಕೆಳಗೇನೆ ಇಟ್ಟಿದ್ರು. ಪಾಯಸ ಕುಡಿಯ ಅಕ್ಕಿ ಪಾಯಸ ಅಕ್ಕಿ ಪಾಯಸ ಪಾರ್ಟಿ ಮಾಡಕ್ಕೆ ಹೇಳಿದ್ದಾನೆ, ಆದ್ರೆ ಕೆಲಸ ನಮ್ಗೆ ಕೊಟ್ಟಿದ್ದಾನೆ. ಕೆಲಸ ನಿಮ್ಗೆ ಮಾಡಿದಾರೆ ಎಲ್ಲ ನಿಮ್ಮ ಅವ್ರ ಮಮ್ಮಿಯವರೇ ಮಾಡ್ಬೇಕಪ್ಪ, ಮಕ್ಕಳು ಮಾಡಲ್ಲ. ನೋಚ್ಕಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಕೊಂಡು ತಗೊಂಡ್ರು ನಮ್ಮಮ್ಮ ಹಾಕಿರೋದು, ನಮ್ಮ ಚಿಕ್ಕಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲರ್ ಚೇಂಜ್ ಆಗಂತ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಟಫು ನಮ್ಮ ಚಿಕ್ಕಮ್ಮ ಅವರೇ ಎಲ್ಲ. ಹಾಂ ಶುಂಠಿ ಎಷ್ಟು? 200 ಗ್ರಾಮ್ ಶುಂಠಿ, 200 ಗ್ರಾಮ್ ಬೆಳ್ಳುಳ್ಳಿ. ಬಿರಿಯಾನಿಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸ್ಪೆಷಲ್ ಬಿರಿಯಾನಿ. ಕ್ರೇಜಿ ಫ್ಯಾಮಿಲಿ ಬಿರಿಯಾನಿ.
ಟೊಮೆಟೊ ಟೊಮೊಟೊ 1.5 kg ಇದೆಯಾ? ಗೈಸ್ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಟೊಮೆಟೊ ಫುಲ್ಲು ರಸ ಮಾಡಿ ಏನಂದ್ರೆ ಅರ್ಶಿನ 2 ಸ್ಪೂನ್ ಅರ್ಶಿನ ಮನೇಲೇ ಮಾಡಿರೋ ಅರ್ಶಿನ ಮನೇಲೆ ಮಾಡಿ ಕಲರ್ ಹಾಕ್ಬೇಕು. ಉಪ್ಪು ನಮ್ಮೂರಲ್ಲೇ ರೆಡಿ ಮಾಡ್ತೀವಿ ಉಪ್ಪು ಕೂಡ. ನಾನು ಚಿಕ್ಕಮ್ಮ ತಮಿಳ್ನಾಡು ಗೈಸ್, ಅದಕ್ಕೆ ನಾವು ಮನೇಲೆ ತಯಾರು ಮಾಡಿರೋದು. ಇದು ನಮ್ಮೂರಿನ ತಂದಿರೋದು ಗೈಸ್ ತುಪ್ಪ. ಮುಪ್ಪೆರಡು ಕೈ ಹಾಕಿದ್ದಾರೆ ಗೈಸ್. ಕೊತ್ತಂಬರಿ, ಪುದೀನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಚಿಲ್ಲಿ ಪೌಡರ್ ಹಾಕಿದ್ದಾರೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಿಡಿಯೋದಲ್ಲಿ ಅಡುಗೆ ಮಾಡಕ್ಕೆ ಬರಲ್ಲ ಗೈಸ್ ಅವ್ರಿಗೆ. ವಿಡಿಯೋದಲ್ಲಿ ಮೀನು ಕಮ್ಮಿ ಇಷ್ಟಮ್ಮ, 3 ಕಿಲೋಲಿ ಇಷ್ಟಮ್ಮ. ನಾನು ಹೋಗೋದು ಹೋಗ್ತೀನಿ ಅಂತ ಫುಲ್ಲು ಫ್ಲೇವರ್ ಇಟ್ಕೊಂಡಿದ್ದೆ. ಎಣ್ಣೆ ಬಿಟ್ಕೋಬೇಕು. ಸ್ಮೆಲ್ಲು ಬರ್ತಿದೆ ಗೈಸ್. ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಚಿಕನ್ ಹಾಕ್ತಾ ಇದ್ದೀವಿ. ಎಷ್ಟು ಕೆಜಿ? 3 kg-ನಾ? 3 kg ಚಿಕನ್ ಗೈಸ್. 3 kg ಚಿಕನ್ ಬೇರೆ ಥರ ಆಯಿತು. ಯಾಕಂದರೆ ವಿತೌಟ್ ಸ್ಕಿನ್ ಅದು, ಅದಕ್ಕೆ. ಸೊ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಗೈಸ್. ಎಣ್ಣೆದೆಲ್ಲ ಅದು ಇದು ಮಾಡಿಕೊಂಡಾಗ ಬಿರಿಯಾನಿ ಚೆನ್ನಾಗಿರುತ್ತೆ ನಿಮಗೆ. ಹೌದು. ಚಿಕನ್ ಸೈಡಲ್ಲಿ ವಾಶ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು ಈ ಥರ ಚಿಕನ್ದು. ಮಾತಾಡ್ಕೊಳ್ರ ಅಂದ್ಬಿಟ್ಟು ನಾವು ಮೈಕಲ್ಲಿ ಮಾತಾಡಿರ್ಬೋದಾಯ್ತು ಗೈಸ್. ಮಿಕ್ಸ್ ಮಾಡ್ಕೊಬೇಕು. ಸೊ ಏನಾದ್ರೆ ಸ್ವಲ್ಪ ಬಾಯ್ಲ್ ಆದರೆ ಅವಾಗ ಮೊಸರು ಹಾಕ್ಬೇಕು. ನೋಡಿ ಆಯಿಲು ಮಸಾಲದೆಲ್ಲ ನೀವು ಬಾಯ್ಲ್ ಆಯ್ತು ಅಂದರೆ ಸ್ವಲ್ಪ ಚಿಕನ್ನು ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ. ಆಮೇಲೆ ಮೊಸರು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮೊಸರು ಹಾಕ್ತಾ ಇದ್ದೀವಿ. 1 ಲೀಟ್ರ್ ಮೊಸರು. 1/2 ಲೀಟರ್ ಮೊಸರು ಗೈಸ್. ಮನೇಲೆ ಮಾಡಿರೋ ಫ್ರೆಶ್ ಮೊಸರು. ಯಶೋದ ಮನೆಯವರು ಸಿಂಗಿ ಹಾಕ್ತಾ ಇದೆ. ಅದ್ರಲ್ಲಿ ಬಿಟ್ಟು ಮಿಕ್ಸ್ ಮಾಡಿ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ ಇಲ್ಲ ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಆಗಲಿ ಮ್ಯಾಶ್ ಆಗಿದೆ. ಗೈಸ್ ಮೊಸರು ಹಾಕಿ ಈ ಥರ ಬಾಯ್ಲ್ ಆಗೋ ಗಂಟ. ಆಮೇಲೆ ನೆಕ್ಸ್ಟ್ ಕ್ಲೋಸ್ ಮಾಡೋಣ ಗೈಸ್. ಪ್ಲೇಟ್ ಕ್ಲೋಸ್ ಮಾಡೋಣ. ಚಿಕನ್ ಸ್ವಲ್ಪ ಬಾಯ್ಲ್ ಆಗಲಿ. ಆ ಕರ್ಡು ಸ್ಮೆಲ್ಲೆಲ್ಲ ಇದಾಗಿ ನಿಮಗೆ ಟೇಸ್ಟ್ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಚಿಕ್ಕಮ್ಮ ಇದೀವಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಕ್ಕಿ ತೊಳ್ಕೊಂಡ್ ಬರ್ತಾ ಇದ್ದಾರೆ. ಅಕ್ಕಿ ಹಾಕಿ ಆಮೇಲೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸೊ ಗೈಸ್ ಇಲ್ಲಿ ನೋಡಿ, ಫುಲ್ ಟೋಟಲ್ ಕಲರ್ ಚೇಂಜ್ ಆಗಿದೆ. ಸೊ ನಾವು ಯಾವುದೇ ಕಲರ್ಸ್ ಆ್ಯಡ್ ಆನ್ ಮಾಡಿಲ್ಲ. ನ್ಯಾಚುರಲ್ ಖಾರದ ಪುಡಿ ಎಲ್ಲ ಮನೆಯದೇ, ಫುಲ್ ಮಸಾಲೆ ಎಲ್ಲ ಮನೆಯದೇ ಮಾಡಿದ್ದೀರಿ ಗೈಸ್. ಸೊ ಇವತ್ತು ಫುಲ್ ನಮ್ಮ ಚಿಕ್ಕಮ್ಮವರೆಗೆ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಚಿಕನ್ ಫುಲ್ ಬಾಯ್ಲ್ ಅಷ್ಟು ನೀರ ಇದು ಗೈಸ್. ಇವಾಗ ನೀರು ನೀರು ಹಾಕ್ತಾ ಇದ್ದಾರೆ. ನೀರು ನೋಡ್ಕೊಂಡು ಹಾಕಿ. ರೈಸ್ ಎಷ್ಟು ಹಾಕ್ತಿರೋ ಅಷ್ಟು.
ಪರವಾಗಿಲ್ಲ ಎತ್ಕೊಂಬಾ. ಗೈಸ್ ನೀರ್ ಹಾಕೊಂಡಿದ್ದಾಯ್ತು. ಇವಾಗ ಸ್ವಲ್ಪ ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ. ಬಿರಿಯಾನಿ ಮಸಾಲ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಹಾಕ್ಕೊಂಡ್ರೆ. ಸೊ ಗೈಸ್ ಇದು ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ. ನೋಡಿ ಗೈಸ್ ಮನೇಲಿ ಆಗಿರೋ ಬಿರಿಯಾನಿ ಮಸಾಲ ಆಗಿದ ತಕ್ಷಣ ಕಲರ್ ಹೆಂಗ್ ಚೇಂಜ್ ಆಗಿದೆ. ತಂಗಿ ಒಂದ್ ದೊಡ್ಡ ಕೆಲಸ ಮಾಡ್ತಾ ಇದ್ದಲ್ಲ, ಒಂದ್ ಮಸಾಲ ಆಡ್ ಆನ್ ಮಾಡ್ಕೊಂತಿದ್ದಲ್ಲ. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ತಂಗಿ ಒಂದ್ ದೊಡ್ಡ ಕೆಲಸ ಮಾಡ್ತಾ ಇದ್ದಲ್ಲ, ಒಂದ್ ಮಸಾಲ ಆಡ್ ಆನ್ ಮಾಡ್ಕೊಂತಿದ್ದಲ್ಲ. ಗೈಸ್ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನೀರ್ ಹಾಕಿ. ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ ಹಾಕಿದೀರಿ. ಪ್ರಮೋದ್ ಇದಾನಲ್ಲ, ಪ್ರಮೋದ್ ತಗೊಂಡ್ಬರ್ತಾನೆ. ಮನೇಲಿ ಬಿರಿಯಾನಿ ಮಸಾಲ ಹಾಕಿದೀವಿ. ಇಲ್ಲಿ ನೋಡಿ ಕಲರ್ ಎಲ್ಲ ಏನು ಚೇಂಜ್ ಆಗಿಲ್ಲ, ಹೆಂಗಿದೆ ಹಂಗೆ ಇದೆ. ಹೋಮ್ ಮೇಡ್ ಮಸಾಲ ರವಿನ ಮಾಡಿರೋದು ಗೈಸ್. ಇದ್ಯಾವುದು ಹೊಸ ಪ್ರತಿಭೆ. ಅವಳೇ ಇವತ್ತಿನ ರೆಸಿಪಿಗೆಲ್ಲ ಹೆಲ್ಪ್ ಮಾಡಿ. ಬಾಯ್ಲ್ ಆಗಿದೆ ಇಲ್ಲಿ ನೋಡಿ. ನೆಕ್ಸ್ಟ್ ಇವಾಗ ರೈಸ್ ರೈಲ್ ಮಾ 3 kg ರೈಸ್, 3 kg ಚಿಕನ್, 3 kg ರೈಸ್, 3 kg ಅಕ್ಕಿ, 3 kg ಚಿಕನ್ ಕಲಿಸ್ತಾ ಇದ್ದೀನಿ. ಸೊ ಆಮೇಲೆ ನೋಡಿ ಕಲರ್ ಏನು ಚೇಂಜ್ ಆಗಿಲ್ಲ. ಫಸ್ಟ್ ನಾವು ಹೆಂಗ್ ಹಾಕಿದ್ರು ಸೇಮ್ ಕಲರು. ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಸೊ ನೆಕ್ಸ್ಟ್ ಅದೇ ಗೈಸ್ ನಾನು ತೋರಿಸ್ತೀನಿ ಕಲ್ಲಿ ತರ ಅವಳೇ ಎಲ್ಲ ರೆಸಿಪಿ ಎಲ್ಲ ರೆಡಿ ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಶಿಲ್ಪಾಗಿ ಹೇಳ್ತೀನಿ. ಸೊ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಹೇಳ್ತಾರೆ ಗೈಸ್ ಮಸಾಲೆಗೆ ರೆಸಿಪಿ ಏನೇನು ಹಾಕ್ಬೇಕು ಅಂದ್ಬಿಟ್ಟು ಬಿರಿಯಾನಿ ಮಸಾಲಾಗೆ. ಬಿರಿಯಾನಿ ರೆಡಿ ಇಲ್ಲ, ಅಷ್ಟು ಬೇಗ ಟೇಸ್ಟ್ ನೋಡ್ತಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ? ಘಮ ಘಮ ಅಂತ ಇದೆ ಸ್ಮೆಲ್. ತಿನ್ಬೇಕಷ್ಟೇ ಇವಾಗ. ಬಾಳೆ ಎಲೆಲ್ಲ ಹಾಕ್ಬಿಟ್ಟು ಇವಾಗ ಬಿರಿಯಾನಿ ತಿನ್ನೋದೇ ಅಷ್ಟೇ. ಫ್ಯಾಮಿಲಿ ಗೇಮ್ ಇದೆ. ಯಾರು ವಿನ್ ಆಗ್ತಾರೋ ಅವ್ರಿಗೆ ಪ್ರವೀಣ್ ರೈಸ್ ಹಾಕಿದ್ಮೇಲೆ ಕೆಲ್ಸ ಜಾಸ್ತಿ. ಯಾರನ್ನ ಗಂಡ್ಮಕ್ಳು ಹೆಲ್ಪ್ ಇದ್ರೇನೆ ಚೆನ್ನಾಗಿರೋದು. ಓ ಎಲ್ಕೊಡಿ ಯಾರು ಸಾಕು ಗಾಯ್ಸ್. ಬಿರಿಯಾನಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಫ್ಯಾಮಿಲಿ ಸೇರ್ಕೊಂಡು ಮಾಡೋದು ದೊಡ್ಡ ವಿಷಯ. ಅಲ್ಲಿಂದನೇ ಪಾಪ ಪುದೀನ ಕೊತ್ತಂಬರಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಲಾಸ್ಟ್ ನಿಂಬೆಹಣ್ಣು ರಸ ನೋಡ್ಕೊಂಡು ಹಾಕಿ ನಿಮ್ಗೆ ಹೆಂಗೆ ಫ್ಲೇವರ್ ಬೇಕು ಅಂತ. ಸೊ ಗೈಸ್ ಇವಾಗ ಆದ್ಮೇಲೆ ಪ್ಲೇಟ್ ಕ್ಲೋಸ್ ಮಾಡೋಣ. ಸ್ವಲ್ಪ ಸ್ಟೀಮ್ ಇದೆ ಗೈಸ್. ಇವಾಗ ಬಂದ್ಬಿಟ್ಟು ಸ್ಟೀಮ್ ಇಕ್ಕಿದ್ದೀರಿ. ಸೊ ಹೀಗೆ ಫೈನಲ್ ಆಗಿ ಬಿರಿಯಾನಿ. ಓ ಬಿರಿಯಾನಿ ಆಯ್ತು. ಇವಾಗ ಇಳಿಸ್ಬಿಟ್ಟು ಬೇರೆ ಐಟಮ್ ಮಾಡ್ಬೇಕು. ಕಲ್ಸಿ ನಂತಿತ ಕಲ್ಸ್ಬಿಡು.
ಬೇಡ ಬಿಡು correct. ಅಕ್ಕಿ ಒಡ್ದೋಗುತ್ತೆ. ಕೆಳಗೆ ಇರೋದ್ ಕಲ್ಸೈತಕ ಸಾಕು. ಕರೆಕ್ಟ್ ಆಗೈತೆ ಇವಾಗ ಸೌಟ್ ಅಲ್ಲಿ ಹೆಂಗಿದೆ ಅಂದ್ರೆ ತಿಂತಾ ಇದ್ರೆ ತಿಂತಾರೆ. ಚಿಕನ್ ಫ್ರೈ ಒಂದು 2 pieces ಆಫ್ ಚೆಕ್ಕೆ ಎಷ್ಟ್ ಕೆಜಿಗ್ ಮಾಡ್ತೀಯ ಅದನ್ನೇ ಫಸ್ಟ್ 2 kg 1 kg ಆನಿಯನ್ 2 kg 2 kg 1 kg ಆನಿಯನ್ ಆಮೇಲೆ ಆನಿಯನ್ 1 kg ಅವಾಗ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಗೈಸ್ ಆನಿಯನ್ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆನಿಯನ್ 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 1 kg 2 kg ಚಿಕನ್ 1 kg ಆನಿಯನ್ ಆನಿಯನ್ ತುಂಬಾ ಫ್ರೈ ಆಗ್ಲಿ ಬಿಡು. ಇದಾಗ್ಬಿಡ್ಲೆ ಹಾಕು ಅದು ಫ್ರೈ ಆಗ್ಲಿ. ಉರಿತಾ ಇದೆ ಸ್ಟವ್. ಸೈಲೆಂಟ್ ಆಗ ಅವನ್ನೆಲ್ಲ ಅದಕ್ಕೆ ಹೇಳಿದೆ. ಬಾಳೆ ಅಕ್ಷಯ್ ಮಾರ್ಕೆಟ್ಗೆ ಹೋಗಿದ್ದ ಬಾಳೆ ಎಲೆ ತಗೊಂಬ ಅಂತ ಹೇಳಿದ್ರು. ಇವಾಗ ಆನಿಯನ್ ಬುಕ್ ಮಾಡ್ಬೋದಲ್ಲ ಹೂವು ಅಂಗಡಿ ಹತ್ರ ಐತೇನೆ. ಬೆಲೆ ಜಾಸ್ತಿ ಇರುತ್ತಾ? ಬಿರಿಯಾನಿ ಕೂಡ ಬಾಳೆ ಎಲೆ ತಿಂದ್ರೆ ಏನು ಹಂಗೆ ಫ್ಯಾಮಿಲಿ ಇದು ಫ್ಯಾಮಿಲಿ ಗ್ರೂಪ್. ಇವಾಗ ನಮ್ಮ ಮಾತಾಡೋದು ಕೇಳ್ತಾರ ಗೊತ್ತಾ ಚಿಗಾವ್ ಮಾತಾಡೋದೇ ಕೇಳ್ತಾರೆ. ಬಿರಿಯಾನಿ So guys, hi ನೀವು ಬಂದು ಕೋಲ್ಡ್ ಡಿಶಸ್ ಚೇಂಜ್ ಆಗ್ಲಿ. Guys ನೋಡಿ ಬ್ರೌನಿಶ್ ಆಗ್ಲಿ. ಆಮೇಲೆ ಕರಿಬೇವು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅದು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಸೀಕ್ರೆಟ್ ಡಿಶ್ ಇದು. ಫ್ರೈ ಸೂಪರ್ ಕಲರ್ ಬಂದಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಪ್ಪ ಮಗ. ಪುದೀನಾ ಫಾರ್ ದ ಲಾಸ್ಟ್ ಟಚ್ ಗೈಸ್. ಲಾಸ್ಟ್ ಅಲ್ಲಿ ಪುದೀನ ಹಾಕ್ಬೇಕು, ಇಳಿಸ್ಬೇಕು. ಬೇಯಿಸ್ಬಿಟ್ಟ ಬೇಯಿಲ್ಲ.